ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ಒಂದು ಇನ್ಫಾರ್ಮೇಷನ್ ವಿಡಿಯೋ ಏನಪ್ಪಾ ಅಂತಂದರೆ, ಸ್ನೇಹಿತರೆ ಯಾರೆಲ್ಲ ಈ ಒಂದು ಶಬರಿಮಲೆ ಸ್ವಾಮಿಯಪ್ಪನ ಒಂದು ದರ್ಶನಕ್ಕೆ ಹೊರಡುವ ಭಕ್ತಾದಿಗಳಿದ್ದೀರಾ, ಸೊ ಅಂಥವರಿಗೆ ಈ ಒಂದು ಗುಡ್ ನ್ಯೂಸ್ ಆಗಿದೆ ಸ್ನೇಹಿತರೆ. ಸೊ ಏನಪ್ಪಾ ಅಂತಂದರೆ, ನೈಋತ್ಯ ರೈಲ್ವೆ ಇಲಾಖೆಯಿಂದ ಒಂದು ಹೊಸ ರೈಲನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಸೊ ಹೊಸ ರೈಲು ಈ ಒಂದು ಶಬರಿಮಲೆ ಹೊರಡುವಂಥ ಭಕ್ತಾದಿಗಳಿಗೋಸ್ಕರನೇ 2 ತಿಂಗಳವರೆಗೆ ಈ ಒಂದು ವಿಶೇಷವಾದಂಥ ಹುಬ್ಬಳ್ಳಿ ಟು ಕೊಟ್ಟಾಯಂ ನಡುವೆ ಒಂದು ವಿಶೇಷ ರೈಲನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಸೊ ಇವತ್ತಿನ ವಿಡಿಯೋದೊಳಗೆ ಈ ಒಂದು ರೈಲಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ಸೊ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದವರು ಅಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಸೊ ಯಾಕಂದರೆ ನಾವು ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ. ಬನ್ನಿ ಇವಾಗ ನಾವು ಹುಬ್ಬಳ್ಳಿಯಿಂದ ಹೊರಡುವ ಒಂದು ಕೊಟ್ಟಾಯಂನ ಒಂದು ವಿಶೇಷ ರೈಲನ್ನು ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ. ಇವಾಗ ನೀವು ಮಕರ ಸಂಕ್ರಾಂತಿ ನಿಮಿತ್ತವಾಗಿ ಇವಾಗ ಶಬರಿಮಲೆಗೆ ಹೊರಡುವ ಭಕ್ತಾದಿಗಳು ಹೆಚ್ಚಾಗ್ತಾರೆ ಸ್ನೇಹಿತರೆ. ಸೊ ಯಾಕಂದರೆ ಇವಾಗ ತುಳಸಿ ವಿವಾಹ ಆದ ನಂತರ, ಅಂದರೆ ಈ ದೀಪಾವಳಿನಾದ ನಂತರ ಈ ಅಯ್ಯಪ್ಪ ಸ್ವಾಮಿಯ ಒಂದು ಮಾಲಾಧಾರಿಗಳು ಜಾಸ್ತಿ ಒಂದು ಅಯ್ಯಪ್ಪ ಸ್ವಾಮಿಯ ಒಂದು ವ್ರತವನ್ನು ಮಾಡ್ತಾರೆ ಸ್ನೇಹಿತರೆ. ಸೊ ಈ ಒಂದು ವ್ರತವನ್ನು ಮಾಡಿದ ನಂತರ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಒಂದು ದರ್ಶನಕ್ಕೆ ಹೊರಡಲು ಹೋಗಿ ಒಂದು ದರ್ಶನವನ್ನು ತೆಗೆದುಕೊಂಡು ಮಾಲೆಯನ್ನು ತೆಗೆದು ಬರ್ತಾರೆ ಸ್ನೇಹಿತರೆ. ಸೊ ಈ ಒಂದು ಮಾಲೆ ತೆಗೆದು ಬರಲು ಹೋಗುವ ಭಕ್ತಾದಿಗಳಿಗೆ ಅನುಕೂಲವಾಗಲಿ, ಅಯ್ಯಪ್ಪನ ಒಂದು ದರ್ಶನವನ್ನು ತೆಗೆದುಕೊಂಡು ಬರಲಿ ಅಂತೇಳಿ ನೈಋತ್ಯ ರೈಲ್ವೆ ಇಲಾಖೆ ಒಂದು ವಿಶೇಷವಾದ ರೈಲನ್ನು ಈ ಒಂದು ಶಬರಿಮಲೆಗೆ ಹತ್ತಿರವಿರುವಂಥ ಒಂದು ಕೊಟ್ಟಾಯಂ ರೈಲ್ವೆ ನಿಲ್ದಾಣದವರೆಗೆ ಈ ಒಂದು ರೈಲನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಅಂದರೆ ಈ ಕೊಟ್ಟದಿಂದ ಇದು ನವೆಂಬರ್ 19ನೇ ತಾರೀಕಿನಿಂದ ಹೊರಡುತ್ತೆ ಸ್ನೇಹಿತರೆ. ಇದು ನವೆಂಬರ್ 19ನೇ ತಾರೀಕಿನಿಂದ ಹೊರಡಿದ್ರೆ ಇದು ಜನವರಿ 14, 2025ರವರೆಗೆ ಇದು ಪ್ರತಿ ಮಂಗಳವಾರ ಈ ಒಂದು ರೈಲು ಮಧ್ಯಾಹ್ನ 3:15ಕ್ಕೆ ಹೊರಡುತ್ತೆ ಸ್ನೇಹಿತರೆ. ಇದು ಮರುದಿನ ಮತ್ತು ಬುಧವಾರ, ಅಂದರೆ ಮಂಗಳವಾರ ದಿನ ಇದು ಪ್ರತಿ ಮಂಗಳವಾರ, ವಾರಕ್ಕೆ ಒಂದೇ ದಿನ ಸ್ನೇಹಿತರೆ. ಪ್ರತಿ ಮಂಗಳವಾರ ಅಂದರೆ ನವೆಂಬರ್ 19ನೇ ತಾರೀಕು 2024ರಿಂದ ಜನವರಿ 14, 2025ರವರೆಗೆ ಇದು ಪ್ರತಿ ಮಂಗಳವಾರ 3:15ಕ್ಕೆ ಮಧ್ಯಾಹ್ನ 3:15ಕ್ಕೆ ಇದು ಹೊರಡುತ್ತೆ ಸ್ನೇಹಿತರೆ. ಹೊರಟು ಮರುದಿನ ಬುಧವಾರ ಮಧ್ಯಾಹ್ನ 12 ಗಂಟೆಗೆ ಇದು ಕೊಟ್ಟಾಯಂ ರೈಲು ನಿಲ್ದಾಣ ತಲುಪಲಿದೆ ಸ್ನೇಹಿತರೆ. ಮಧ್ಯಾಹ್ನ ಅಂದರೆ ಬುಧವಾರ ದಿನ ಮರುದಿನ 12 ಗಂಟೆಗೆ ಇದು ಕೊಟ್ಟಾಯಂ ರೈಲು ನಿಲ್ದಾಣ ತಲುಪಲಿದೆ. ಈ ಕೊಟ್ಟಾಯಂ ರೈಲು ನಿಲ್ದಾಣದಿಂದ ನೀವು ಶಬರಿಮಲೆಗೆ ಕೇವಲ 2 ಗಂಟೆ ಒಂದು ಜರ್ನಿ ಇರುತ್ತೆ ಸ್ನೇಹಿತರೆ. 2 ಗಂಟೆಯಲ್ಲಿ ನೀವು ಶಬರಿಮಲೆಯನ್ನು ತಲುಪಬಹುದು ಸ್ನೇಹಿತರೆ. ಮತ್ತು ಇದು ರೈಲು ಸಂಖ್ಯೆ 07372 ಕೊಟ್ಟಾಯಂನಿಂದ ನವೆಂಬರ್ 20ರಿಂದ 2024ರಿಂದ ನವೆಂಬರ್ 20, 2024ರಿಂದ ಜನವರಿ 15, 2025ರವರೆಗೆ ಪ್ರತಿ ಬುಧವಾರ ಇದು ಮಧ್ಯಾಹ್ನ 3 ಗಂಟೆಗೆ ಹೊರಟು ಮರುದಿನ ಗುರುವಾರ ಮಧ್ಯಾಹ್ನ 12:50 ಗಂಟೆಗೆ ಇದು SSS ಹುಬ್ಬಳ್ಳಿ ನಿಲ್ದಾಣಕ್ಕೆ ಆಗಮಿಸಲಿದೆ ಸ್ನೇಹಿತರೆ. ಸೊ ಇದು ಸೇಮ್ ಟು ಸೇಮ್ ಇದೆ. ಅಂದರೆ ಇದು ಹುಬ್ಬಳ್ಳಿಯಿಂದ ಹೊರಟ್ರೆ ಇದು ಬುಧವಾರ ದಿನ ವಾಪಸ್ಸು ಇದು ಅಲ್ಲಿಂದ ಕೊಟ್ಟಾಯಂದಿಂದ ವಾಪಸ್ಸು 3 ಗಂಟೆಗೆ ಹೊರಡುತ್ತೆ ಸ್ನೇಹಿತರೆ. ಇದು ಎಲ್ಲಿಯವರೆಗೆಪ್ಪ ಅಂದರೆ ಜನವರಿ 15ನೇ ತಾರೀಕಿನವರೆಗೆ ಓಡಾಡುತ್ತೆ ಸ್ನೇಹಿತರೆ. ಸೊ ಈ ಒಂದು ರೈಲಿನ ಮಾರ್ಗಗಳು ಯಾವಪ್ಪ ಅಂತಂದರೆ, ಇದು ರೈಲಿನ ಮಾರ್ಗಗಳು ಹುಬ್ಬಳ್ಳಿಯಿಂದ ಹೊರಟ್ರೆ ಹಾವೇರಿ, ರಾಣಿಬೆನ್ನೂರು, ಹರಿಹರ, ದಾವಣಗೆರೆ, ಬೀರೂರು, ಅರಸೀಕೆರೆ, ತುಮಕೂರು, ಚಿಕ್ಕಬಾಣಾವರ, SMVT ಬೆಂಗಳೂರು, ಕೃಷ್ಣರಾಜಪುರಂ, ಬಂಗಾರಪೇಟೆ, ಸೇಲಂ, ಇರೋಡ, ತಿರುಪುರು, ಪೊದನ್ನೂರು, ಪಾಲಕ್ಕಾಡ್, ತ್ರಿಶೂರು, ಅಲ್ವಾ, ಎರ್ನಾಕುಲಂ ಟೌನ್ ಮತ್ತು ಎಟೆಮ್ನೂರು ನಿಲ್ದಾಣಗಳಲ್ಲಿ ನಿಲ್ಲದೆ ಸ್ನೇಹಿತರೆ. ಸೊ ಈ ಒಂದು ಮಾರ್ಗ ಮುಖಾಂತರ ಈ ಒಂದು ರೈಲು ಕೊಟ್ಟಾಯಂಗೆ ಹೋಗಲಿದೆ ಸ್ನೇಹಿತರೆ. ಮತ್ತು ಈ ಒಂದು ರೈಲಿನಲ್ಲಿರುವಂಥ ಕೋಚ್ಗಳು ಯಾವ್ಯಾವಪ್ಪ ಅಂತಂದರೆ, ಒಂದು ಟೂ ಎ ಸಿ ಟೈರ್ನ ಒಂದು ಕೋಚ್ ಇರುತ್ತೆ ಸ್ನೇಹಿತರೆ. ಮತ್ತು 3 ಟೈರ್ನ AC 2 ಇರುತ್ತೆ ಸ್ನೇಹಿತರೆ. ಮತ್ತು ಸ್ಲೀಪರ್ ಕ್ಲಾಸ್ನ ಕೋಚ್ಗಳು 6 ಇರುತ್ತೆ ಸ್ನೇಹಿತರೆ. ಮತ್ತು ಸಾಮಾನ್ಯ ದ್ವಿತೀಯ ದರ್ಜೆಗಳು ಅವು ನಿಮಗೆ 6 ಇರುತ್ತೆ. ಮತ್ತು 2 SLRD ಸೇರಿದಂತೆ ಒಟ್ಟು 18 ಬೋಗಿಗಳು ಈ ಒಂದು ರೈಲಿನಲ್ಲಿ ಸ್ನೇಹಿತರೆ. ಅಂದರೆ 18 ಬೋಗಿಗಳು ಈ ಒಂದು ರೈಲಿನಲ್ಲಿ ಇರುತ್ತೆ ಸ್ನೇಹಿತರೆ. ಸೊ ಈ ಒಂದು ರೀತಿ ನಿಮಗೆ ನೈಋತ್ಯ ರೈಲ್ವೆ ಇಲಾಖೆಯವರು ಈ ಒಂದು ವಿಶೇಷವಾದಂಥ ರೈಲನ್ನು ನಿಮಗೆ ಶಬರಿಮಲೆಗೆ ಹೊರಡುವಂಥ ಅಯ್ಯಪ್ಪದ ಮಾಲಾಧಾರಿಯ ಭಕ್ತಾದಿಗಳಿಗೆ ಅನುಕೂಲವಾಗಲೆನ್ನುವ ಒಂದು ಉದ್ದೇಶದಿಂದ ಈ ಒಂದು ರೈಲನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಸೊ ಈ ಒಂದು ರೈಲೇ ಅಂದರೆ ಇವಾಗ ನಿಮಗೆ ನಾಳೆ ನವೆಂಬರ್ 19ನೇ ತಾರೀಕಿನಿಂದ ಹೊರಡುತ್ತೆ ಸ್ನೇಹಿತರೆ. ಸೊ ಈ ಒಂದು ಮಾಹಿತಿ ನಿಮಗೆ ಇನ್ಫಾರ್ಮೇಷನ್ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರು ಸಂತವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಸೊ ಯಾಕಂದರೆ ನಾವು ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಧನ್ಯವಾದಗಳು.